ಇದಕ್ಕೆ ಎರಡು ಹೆಸರು, ವ್ಯಾನ್ ಮುದ್ರಾ, ವ್ಯಾನ್ ಮುದ್ರಾ ಎರಡೂ ಹೇಳ್ತಾರೆ ಇದಕ್ಕೆ, ಯಾವ್ದಾದ್ರೂ ಓಕೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಹೆಂಗೆ ಇಟ್ಕೊಳ್ಳೋದು ಅಂದ್ರೆ ಜಸ್ಟ್ ಅ ಜೆಂಟಲ್ ಟಚ್ ಆಫ್ ಫಸ್ಟ್ ಟೂ ಫಿಂಗರ್ಸ್, ಇಂಡೆಕ್ಸ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್, ಥಂಬು ಇದೆರಡು ಜಾಯಿಂಟ್ ಆಗಿರುತ್ತೆ, ಓಪನ್ ಆಗಿರುತ್ತೆ. ಓಕೆ, ಧ್ಯಾನ ಮುದ್ರಕ್ಕೆ ನಾವು ಒಂದು ಫಿಂಗರ್ ಹೆಂಗ್ ಇಟ್ಕೊಳ್ತೀವಿ, ಇದು ಹಂಗೇನೆ ಎರಡು ಫಿಂಗರ್ ಇಟ್ಕೊಳ್ತೀವಿ. ಓಕೆನಾ. ಆಮೇಲೆ ಇದು ಈ ತರ ಟಚ್ ಆಗುತ್ತೆ, ಮತ್ತೆ ವ್ಯಾನ ಮುದ್ರ ಜಸ್ಟ್ ಫ್ಲಾಟ್ ಆಗಿ ಟಚ್ ಆಗುತ್ತೆ. ಎರಡರಲ್ಲೂ ಬೆನಿಫಿಟ್ಸ್ ಬೇರೆ ಬೇರೆ ತರ ಇದೆ. ಓಕೆನಾ. ಬ್ಲಡ್ ಪ್ರೆಷರ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ನ ಹೈ ಆಗಿರ್ಬೋದು, ಲೋ ಆಗಿರ್ಬೋದು, ಅದನ್ನ ನಾರ್ಮಲೈಸ್ ಮಾಡುತ್ತೆ. ಮತ್ತೆ ಮೆಂಟಲ್ ನರ್ವಸ್ ಸಿಸ್ಟಮ್ ಇಂದ ಹೆಲ್ಪ್ ಮಾಡುತ್ತೆ. ಇದು ಐ ಸೈಟ್ ಪ್ರಾಬ್ಲಮ್ಸ್ ಇದ್ರೂ ಹೆಲ್ಪ್ ಮಾಡುತ್ತೆ. ಸೊ ಈಗ ಎಷ್ಟೋ ಜನ ಕಂಪ್ಯೂಟರ್ ಮುಂದೆ ಕೂತಿರ್ತೀರಾ, ಅಥವಾ ಮೊಬೈಲ್ ತುಂಬಾ ಜಾಸ್ತಿ ನೋಡ್ತಾ ಇರ್ತೀರಾ, ಕಣ್ಣು ಮಿಟುಕಿಸ್ಬೇಕು ಜಾಸ್ತಿ ಅನ್ಸುತ್ತೆ, ಪ್ರೆಸ್ ಮಾಡಿ ಓಪನ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಅದು ಕೂಡ ಐ ಎಕ್ಸರ್ಸೈಸ್ ಅಲ್ಲಿ ಮಾಡಿಸ್ತಾ ಇರ್ತೀವಿ. ಮತ್ತೆ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್ ಟೈಮ್ ತುಂಬಾ ಜಾಸ್ತಿ ಇದ್ದಾಗ ಈ ಒಂದು ಮುದ್ರಾನ ಹಾಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ವ್ಯಾನ ಮುದ್ರಾ ಜಸ್ಟ್ ಪ್ರೆಸ್ ಮಾಡ್ತೀವಿ, ಫ್ಲಾಟ್ ಆಗಿ ಇಟ್ಕೊಳ್ತೀವಿ. ಇದು ಯೂರಿನರಿ ಪ್ರಾಬ್ಲಮ್ಸ್ ಇಂದ ಸಪೋರ್ಟ್ ಮಾಡುತ್ತೆ, ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಆಮೇಲೆ ಡಯಾಬಿಟಿಸ್ ಆಗಿರ್ಬೋದು, ಇದು ನೈಟ್ ಮೇರ್ಸು, ಸ್ಪ್ಯಾಸಮ್ಸ್, ಇಂಥ ಏನೇ ಪ್ರಾಬ್ಲಮ್ಸ್ ಇರಲಿ ಅದಕ್ಕೆಲ್ಲಾನು ಸಪೋರ್ಟ್ ಮಾಡುತ್ತೆ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ಯಾನ್ಕ್ರಿಯಾಸ್ ಅಲ್ಲಿ ಇದು ಇನ್ಸುಲಿನ್ ಉತ್ಪತ್ತಿ ಆಗತ್ತೆ, ಅದಕ್ಕೆ ಡಯಾಬಿಟಿಸ್ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಕೊಡುತ್ತೆ. ಹೈ ಬ್ಲಡ್ ಪ್ರೆಷರ್ ಇಂದ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡೋದು ಏನಕ್ಕೆ ಅಂತಂದ್ರೆ, ಈ ಒಂದು ನರ್ವ್ ಎಲ್ಲಿ ಹೋಗಿದೆ ಆ ಸ್ಟ್ರೆಸ್ ಎಲ್ಲ ರಿಲೀಸ್ ಮಾಡೋದ್ರಿಂದ ಇದ್ರಲ್ಲಿ ಹೈ ಬ್ಲಡ್ ಪ್ರೆಷರ್ ಕೂಡ ನಿಮ್ಗೆ ಬರೋದಿಲ್ಲ. ಮತ್ತೆ ಸ್ವೆಟ್ಟಿಂಗು, ಥರ್ಸ್ಟು, ಇಂಥ ಏನೇ ಒಂದು ಪ್ರಾಬ್ಲಮ್ಸ್ ಇರಲಿ ಅದಕ್ಕೆಲ್ಲಾನು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಅಪಾನ ಮುದ್ರಾ. ಸೊ ಇದು ಹೆಂಗಪ್ಪ ಮಾಡೋದು ಅಂತಂದ್ರೆ, ಇವಾಗ ಫಸ್ಟ್ ಟೂ ಫಿಂಗರ್ಸ್ ಇಟ್ಕೊಂಡಿದ್ವಿ, ಕರೆಕ್ಟಾ? ಏನಕ್ಕೆ ಫಸ್ಟ್ ಟೂ ಫಿಂಗರ್ಸ್ ಇಟ್ಕೊಂಡಿದ್ವಿ? ವ್ಯಾನ್ ಮುದ್ರಾಗೆ ಫಸ್ಟ್ ಟೂ ಫಿಂಗರ್ಸ್ ಇಟ್ಕೊಂಡಿದ್ವಿ, ನಾಪ್ಕ ಇಟ್ಕೊಂಡು. ಓಕೆನಾ. ಇವಾಗ ಅಪಾನ ಮುದ್ರಾ, ಎರಡು ಸೆಂಟರ್. ಓಕೆನಾ. ಇದು ಬೆಂಡ್ ಆಗಿರುತ್ತೆ, ಇನ್ನೊಂದು ಓಪನ್ ಇದೆ, ಅದಾದ್ಮೇಲೆ ಹೇಳ್ತೀನಿ. ಬೆಂಡ್ ಇರುತ್ತೆ, ಜಸ್ಟ್ ವಿ ಆರ್ ಟಚಿಂಗ್ ದ ನೇಲ್ಸ್ ಆಫ್ ಆಲ್ ದ ತ್ರೀ ನೇಲ್ಸ್ ಆಫ್ ಮಿಡಲ್ ಫಿಂಗರ್, ರಿಂಗ್ ಫಿಂಗರ್ ಮತ್ತೆ ಥಂಬ್. ಸೊ ಈ ಮೂರನ್ನು ಹಿಂಗ್ ಇಟ್ಕೊಳ್ತೀವಿ. ಓಕೆ. ಏನಪ್ಪಾ ಇದ್ರಲ್ಲಿ ಬೆನಿಫಿಟ್ಸು ಅಂತ ಅಂದ್ರೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೆ ಡಯಾಬಿಟಿಸ್ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಮತ್ತೆ ಆಬ್ಸೆನ್ಸ್ ಆಫ್ ಸ್ವೆಟ್ ಅಗೇನ್ ಸ್ವೆಟ್ ಬರ್ತಾ ಇಲ್ಲ, ಆಮೇಲೆ ಡಿಲೇ ಇನ್ ಡೆಲಿವರಿ ಆಫ್ ಅ ಚೈಲ್ಡ್, ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಬಾಡಿಲಿ ಅಥವಾ ಬಾಡಿ ಪಾರ್ಟ್ಸ್ ಅಲ್ಲಿ ಎಲ್ಲಾದ್ರೂ ಇರ್ಲಿ, ಮತ್ತೆ ಹಿಕಪ್ಸ್ಗೂ ಕೂಡ ಹೆಲ್ಪ್ ಆಗತ್ತೆ, ಮತ್ತೆ ಗುಡ್ ಡೈಜೆಷನ್, ನೀ ಜಾಯಿಂಟ್ಸ್ಗೂ ಕೂಡ ಹೆಲ್ಪ್ ಆಗತ್ತೆ. ಪ್ರಾಣ ಮುದ್ರಾ ಅಂತಾನು ಹೇಳ್ತೀವಿ, ಕಫಕಾರಕ್ ಮುದ್ರಾ ಅಂತಾನು ಹೇಳ್ತೀವಿ. ಓಕೆ. ಇದು ಏನ್ ಮಾಡುತ್ತೆ, ಈಗ ಫಸ್ಟ್ ಟೂ ಫಿಂಗರ್ಸ್ ಆಯ್ತು, ನಾವು ಯಾನ ಮುದ್ರಾ ಮಾಡಿದ್ವಿ, ಅಪಾನ ಮುದ್ರಾ ಸೆಕೆಂಡ್ ಫಿಂಗರ್ಸ್ ಮಾಡಿದ್ವಿ, ಲಾಸ್ಟ್ ಟೂ ಫಿಂಗರ್ಸ್ ಬಂದು ಪ್ರಾಣ ಮುದ್ರಾ. ಪ್ರಾಣ ಮುದ್ರಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಏನೋ ಗೊತ್ತಾಗಿಲ್ಲ ಪ್ರಾಣ ಮುದ್ರಾ ಹಾಕೊಳ್ಳಿ, ದಿಸ್ ಇಸ್ ನಮ್ಗೆ ಪ್ರಾಣ ಕೊಡುತ್ತೆ, ಲೈಫ್ ಮುದ್ರಾ. ಓಕೆನಾ. ಕ್ರಾನಿಕ್ ಫೆಟೀಗ್ ಇರ್ಬೋದು, ಅಥವಾ ಪ್ರಿಮೆಚ್ಯೂರ್ ಏಜಿಂಗ್ ಇರ್ಬೋದು, ಡ್ರೈ ಆಗ್ತಾ ಇದೆ, ಗ್ರೇ ಹೇರ್ ಆಗ್ತಾ ಇದೆ, ಏನೇ ಒಂದು ಸಿಚುವೇಶನ್ಸ್ ಇದ್ರು ಇದು ಹೆಲ್ಪ್ ಮಾಡುತ್ತೆ. ಜಾಂಡೀಸ್ ಇದೆ, ಮೆಂಟಲ್ ಟೆನ್ಷನ್, ಆಂಗರ್ ಬರ್ತಾ ಇದೆ, ಯಾವಾಗ್ಲೂ ಕಿರ್ಚರ ಇರ್ತೀನಿ, ಇರಿಟೇಬಿಲಿಟಿ, ಜಲಸಿ ಫೀಲ್ ಆಗ್ತಾ ಇದ್ದೀನಿ, ಪ್ರೈಡ್, ಎಲ್ರೂ ಹುಟ್ಟಿರೋದು ಒಂದಲ್ಲ ಒಂದು ಮಾಡಕ್ಕೆ, ನಾನೇ ಮಾಡ್ದೆ ಪ್ರೈಡ್, ನೋ ನೀಡ್ ಆಫ್ ದೋಸ್ ಪ್ರೈಡ್ಸ್ ಅಲ್ವಾ, ಅಂತ ಒಂದು ಪ್ರೈಡ್ ಬರ್ತಾ ಇದೆ ಅನ್ನೋದಾಗ್ಲಿ, ಮತ್ತೆ ಇನ್ಪೇಷನ್ಸ್ ಇಂದ ಕೆಲ್ಸಾನೇ ಮಾಡದೇ ಇರೋದಾಗ್ಲಿ, ಅಥವಾ ನಾನು ಮರ್ತೋಗ್ತಾ ಇದ್ದೀನಿ, ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಗುಡ್ ಅಪಟೈಟು ಕೂಡ ಇದು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ನಮ್ ಬಾಡಿಗೆ ಗೊತ್ತಾಗೋಗ್ತಾ ಇರುತ್ತೆ, ಅದು ಕಾನ್ಶಿಯಸ್ ಅಲ್ಲಿ ನಮ್ಗೆ ಹೇಳ್ತಾ ಇರುತ್ತೆ ಇದು ತಿನ್ಬೇಡ ಅಂತ, ದೆನ್ ವೆಯ್ಟ್ ಲಾಸ್ ಆಟೋಮ್ಯಾಟಿಕ್ ಆಗುತ್ತೆ. ಇದು ಅಷ್ಟು ಒಳ್ಳೆ ಮುದ್ರಾ ಇದು. ಆಮೇಲೆ ಡಿಸ್ಟರ್ಬ್ ಸ್ಲೀಪ್ ಇದ್ರೆ, ಅಥವಾ ಸ್ವಲ್ಪ ಡ್ಯೂರೇಷನ್ ಸ್ಲೀಪ್ ಬರ್ತಾ ಇದೆ ಅನ್ನೋದು ಕೂಡ ಇದು ಹೆಲ್ಪ್ ಮಾಡುತ್ತೆ ನಾರ್ಮಲ್ ಸ್ಲೀಪ್ ಪ್ಯಾಟರ್ನ್ ಬರಕ್ಕೆ. ಮತ್ತೆ ಹೈ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಮತ್ತೆ ಆರ್ಥೋ ರಿಲೇಟೆಡ್ ಏನಾದ್ರೂ ಇರ್ಬೋದು, ಮತ್ತೆ ಮೌತ್ ಅಲ್ಸರ್ಸ್, ಥ್ರೋಟ್ ಅಲ್ಲಿ ಏನಾದ್ರೂ ಬರ್ನಿಂಗ್ ಆಗ್ತಾ ಇದೆ, ಸ್ಟಮಕ್ ಬರ್ನಿಂಗ್ ಆಗ್ತಾ ಇದೆ, ಆಸಿಡಿಟಿ ಆಗಿರ್ಬೋದು, ಸೊ ಅಂತದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಸ್ಟೂಲ್ಸ್, ನಂಬರ್ 2 ಹೋಗ್ಬೇಕಾದ್ರೆ ಎಷ್ಟೋ ಜನಕ್ಕೆ ಬ್ಲಡ್ ಬರ್ತಾ ಇದೆ ಅಂತ ಹೇಳ್ತಾರೆ, ಅದು ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ಬರ್ನಿಂಗ್ ಯೂರಿನೇಷನ್ ಅಲ್ಲಿ ತುಂಬಾ ಉರಿತಾ ಇದೆ, ಆ ಟೈಮಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಫೌಲ್ ಸ್ಮೆಲ್ ಬರ್ತಾ ಇದೆ ನನ್ನ ಸ್ವೆಟ್ ಇಂದ ಅಂತ ಅಂದಾಗ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಮೆನ್ಸಸ್ ಅಲ್ಲಿ
ಪೇನ್ಫುಲ್ ಇದೆ ಅಥವಾ ಕ್ರಾಂಪ್ಸ್ ಆಗ್ತಾ ಇದೆ, ಎಕ್ಸಸ್ ಆಗ್ತಾ ಇದೆ ಬ್ಲೀಡಿಂಗು, ಅದಕ್ಕೆಲ್ಲಾನು ಸಪೋರ್ಟ್ ಮಾಡುತ್ತೆ. ಮತ್ತೆ ಇದು ಬರ್ನಿಂಗ್ ರೆಡ್ ಡ್ರೈ ಐಸ್ ಆಗಿರ್ಬೋದು, ಕ್ಯಾಟ್ರಾಕ್ಟ್ ಆಗಿರ್ಬೋದು, ಕಣ್ಣಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ.